ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ರಾಜ್ಯಶಾಸ್ತ್ರ 2026 ಮತ್ತು 27ನೆಯ ಸಾಲಿಗಾಗಿ ಘಟಕ ಪರೀಕ್ಷೆಯ ಅಂದರೆ ಘಟಕ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ನಿಮಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹೊರಡಿಸಲಾಗ್ತಾ ಇದೆ. ಹಾಗೆ ಇದು ಘಟಕ ಪರೀಕ್ಷೆ 2ಕ್ಕೆ ಸಂಬಂಧಿಸಿದಂತೆ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ. ಆ ಮಾದರಿ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾದಂತಹ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನೋಡಿ, ಅಧ್ಯಾಯ 3 ಭಾರತದಲ್ಲಿ ಆಡಳಿತ ಯಂತ್ರ. ಇಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಘಟಕ ಪರೀಕ್ಷೆ 1ಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾದಂತಹ ಉತ್ತರವನ್ನು ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ 3ಕ್ಕೆ ಸಂಬಂಧಿಸಿದಂತಹ ಒಂದು ಭಾರತದಲ್ಲಿ ಆಡಳಿತ ಯಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಘಟಕ ಪರೀಕ್ಷೆಯ ಸಂಪೂರ್ಣವಾದಂತಹ ಒಂದು ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನಿಮಗಾಗಲೇ ಹಿಂದಿನ ಒಂದು ಟೆಸ್ಟ್ನಲ್ಲಿ ಗೊತ್ತಿದೆ ಸಮಯ ಎಷ್ಟಿರುತ್ತೆ, ಹಾಗೆ ಗರಿಷ್ಠ ಅಂಕಗಳು 30 ಇರುತ್ತೆ ಅಂತ ಗೊತ್ತು. ಹಾಗಿದ್ರೆ ಇಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಭಾಗ ಎಗೆ ಸಂಬಂಧಿಸಿದಂತೆ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಒಟ್ಟು ಸದಸ್ಯರಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಕೇಳಿದರೆ, ನೋಡಿ ಇಲ್ಲಿ ಇರುವಂತಹದ್ದು ಇದು ಕೇಂದ್ರ ಲೋಕಸೇವಾ ಆಯೋಗದ ಒಂದು ಚಿತ್ರವಾಗಿದ್ದು ಇದು 10 ಸದಸ್ಯರನ್ನು ಒಳಗೊಂಡಿರುತ್ತೆ. ಇನ್ನು ಅಖಿಲ ಭಾರತ ಸೇವೆಗಳಿಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೇಳಿದರೆ, ಅಖಿಲ ಭಾರತ ಸೇವೆಗೆ ಉದಾಹರಣೆ ಅಂತಂದರೆ ಇಲ್ಲಿ ಭಾರತೀಯ ಆಡಳಿತ ಸೇವೆ ಅಂದರೆ IAS ಅಂತ ಹೇಳ್ಬಿಟ್ಟು ಇದು ಸರಿಯಾದಂತಹ ಒಂದು ಉತ್ತರ ಆಗಿದೆ. ಅಂದರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಬಿನಲ್ಲಿ ಇರುವಂತಹ ಒಂದು ಮಾತ್ರ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ. ಹಾಗೆ ಮುಂದಿನದು ಜಿಲ್ಲಾಡಳಿತ ಮುಖ್ಯಸ್ಥರು ಯಾರು ಅಂತಂದರೆ, ಜಿಲ್ಲಾಡಳಿತದ ಮುಖ್ಯಸ್ಥರು ಅಂದರೆ ಜಿಲ್ಲಾಧಿಕಾರಿ ಅಂದರೆ DC ಅವರಿಗೆ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಕರಿತೀವಲ್ಲ, ಅವರು ಜಿಲ್ಲಾಡಳಿತದ ಮುಖ್ಯಸ್ಥರಾಗಿರ್ತಾರೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ ಅಂತ ಕೇಳಿದರೆ, ಇದು 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಿಮಗೆ ಇರುತ್ತೆ. ನೋಡಿ, ಡ್ಯಾಶ್ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇದೆ, ಅದು ಎಲ್ಲಿ ಅಂದರೆ ಮೈಸೂರಿನಲ್ಲಿ. ಇನ್ನು 5ನೇದು ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿಯ ವಯಸ್ಸು ಎಷ್ಟಿರುತ್ತೆ ಅಂದರೆ ಅದು 62 ವರ್ಷಗಳು. ಇನ್ನು ಮುಂದಿನದನ್ನು ನೋಡ್ತಾ ಹೋಗೋಣ. JPSC ಅಂತ ಅಂದರೆ ಅದಕ್ಕೆ ಸರಿಯಾದಂತಹ ಉತ್ತರ B ಜಂಟಿ ಲೋಕಸೇವಾ ಆಯೋಗ. ಹಾಗೆ UPSC ಅನ್ನುವಂಥದ್ದಕ್ಕೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಸರಿಯಾಗಿರುವಂಥದ್ದು UPSC ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಅನ್ನುವಂಥದ್ದು ಸರಿಯಾದಂತಹ ಉತ್ತರ, ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಅಂತ ಹೇಳ್ಬಿಟ್ಟು. ಇನ್ನು KPSC ಅನ್ನುವಂಥದ್ದಕ್ಕೆ ಸರಿಯಾದಂತಹ ಒಂದು ಮ್ಯಾಚ್ ಮಾಡಬೇಕು ಅಂತಂದರೆ ಕರ್ನಾಟಕ ಲೋಕಸೇವಾ ಆಯೋಗ. JPSC ಅನ್ನುವಂಥದ್ದಕ್ಕೆ B ಜಂಟಿ ಲೋಕಸೇವಾ ಆಯೋಗ. UPSC ಅನ್ನುವುದಕ್ಕೆ ಕೇಂದ್ರ ಲೋಕಸೇವಾ ಆಯೋಗ. ಹಾಗೆ KPSC ಅನ್ನುವುದಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಒಂದು ಸರಿಯಾದಂತಹ ಒಂದು ಮ್ಯಾಚ್ ದ ಫಾಲೋಯಿಂಗ್ ಆಗಿರುತ್ತೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ನೋಡಿ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಎಲ್ಲಿದೆ ಅಂತಂದರೆ ಅದು ಬೆಂಗಳೂರಿನಲ್ಲಿ ಇದೆ. ಅದನ್ನು CAT ಅಂತ ಹೇಳ್ಬಿಟ್ಟು ಕೂಡ ಕರೆಯಲಾಗುತ್ತೆ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತ. ಹಾಗೆ 8ನೇದು ರಾಜ್ಯ ಸೇವೆಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ, ಕರ್ನಾಟಕ ಆಡಳಿತ ಸೇವೆ ಅಂದರೆ KAS ಅಂತ ಹೇಳ್ಬಿಟ್ಟು. ಹಾಗೆ ಇನ್ನು ಮುಂದಿನದು ಭಾಗ Bಗೆ ಸಂಬಂಧಿಸಿದಂತೆ ಕೆಳಗಿನ ಚಿತ್ರವನ್ನು ಗುರುತಿಸಿ ಅದರ ಸೇವೆಗಳನ್ನು ತಿಳಿಸಿ ಅಂತ ಕೇಳಿದರೆ, ಇದು 2-3 ವಾಕ್ಯದ ಪ್ರಶ್ನೋತ್ತರಗಳು, 2 ಅಂಕದ ಪ್ರಶ್ನೋತ್ತರಗಳಾಗಿರುವುದರಿಂದ ಇಲ್ಲಿ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ, ಅಂದರೆ 10 ಅಂಕಗಳು ಇರುತ್ತೆ. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಚಿತ್ರವನ್ನು ಗಮನಿಸಿ ಅಂತ ಕೇಳಿದರೆ, ಇದು ರಾಷ್ಟ್ರಪತಿ ಭವನ ದೆಹಲಿಯಲ್ಲಿ ಇರುವಂತಹದ್ದು. ಇದರ ಒಂದು ಕಾರ್ಯಗಳನ್ನು ಕೇಳಿದರೆ, ಅಖಿಲ ಭಾರತ ಸೇವೆಗಳನ್ನು ಕೇಂದ್ರ ಸೇವೆಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅವಶ್ಯಕವಾದಂತಹ ಸೇವೆಗಳು, ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂಥದ್ದು, ನೇಮಕಾತಿ, ಬಡ್ತಿ, ವರ್ಗಾವಣೆ, ಶಿಸ್ತು ಕ್ರಮ, ಸೇವಾವಧಿ ವಿಸ್ತರಣೆ ಹಾಗೂ ಕೆಲವು ನಿವೃತ್ತಿ ಅಧಿಕಾರಿಗಳ ಮರು ನೇಮಕಾತಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ನೀಡುವಂತಹದ್ದು. ಹಾಗೆ ಮುಂದಿನದು ರಾಜಕೀಯ ತಾಟಸ್ಥ್ಯ ಅಂದರೆ ಏನು ಅಂತಂದರೆ, ಸರ್ಕಾರಿ ನೌಕರರು ಯಾವುದೇ ರಾಜಕೀಯ ಪಕ್ಷದ ಪ್ರಭಾವಕ್ಕೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತಮ್ಮ
ಕರ್ತವ್ಯಗಳನ್ನು ನಿರ್ವಹಿಸುವುದನ್ನು ರಾಜಕೀಯ ತಾಟಸ್ಥತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಕರ್ನಾಟಕ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದರೆ, ಅವರು ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿಗಾಗಿ ಪರೀಕ್ಷೆಯನ್ನು ನಡೆಸುವಂಥದ್ದು, ನೇಮಕಾತಿ, ಬಡ್ತಿ ಹಾಗೂ ಸೇವಾ ವಿಷಯಗಳಲ್ಲಿ ಸರ್ಕಾರಕ್ಕೆ ಸಲಹೆಯನ್ನು ನೀಡುವುದು. ಇನ್ನು ಅಧಿಕಾರಿ ಶ್ರೇಣಿ ಪದ್ಧತಿ ಅಂದರೆ ಏನು ಅಂತ ಕೇಳಿದರೆ, ಅಂದರೆ ಸರ್ಕಾರ ಆಡಳಿತದಲ್ಲಿ ಅಧಿಕಾರಿಗಳನ್ನು ಮೇಲಿನಿಂದ ಕೆಳಗಿನವರೆಗೆ ಹಂತಗಳಾಗಿ ಅಂದರೆ ಶ್ರೇಣಿಗಳಾಗಿ ವ್ಯವಸ್ಥೆಗೊಳಿಸಿ ಕೆಳ ಹಂತದ ಅಧಿಕಾರಿಗಳು ಮೇಲಾಧಿಕಾರಿಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸಂಸ್ಥೆ. ಇನ್ನು 14ನೇದು ಮುಖ್ಯ ಕಾರ್ಯದರ್ಶಿಯ 2 ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದರೆ, ಮುಖ್ಯ ಕಾರ್ಯದರ್ಶಿ ಅವರು ಮುಖ್ಯಮಂತ್ರಿಗೆ ಸಲಹೆಗಾರರಾಗಿರ್ತಾರೆ. ಇವರು ಅನೇಕ ಸಮಿತಿಗಳ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇನ್ನು ಆಡಳಿತದಲ್ಲಿ ಅನಾಮಧೇಯತೆ ಅಂದರೆ ಏನು ಅಂತ ಕೇಳಿದರೆ, ಆಡಳಿತ ಸೇವೆಯಲ್ಲಿ ಅನಾಮಧೇಯತೆ ನಾಗರಿಕ ಸೇವಾ ಸಿಬ್ಬಂದಿಯ ಹೊಗಳಿಕೆ, ತೆಗಳಿಕೆ, ಯಶಸ್ಸು, ಅಪಯಶಸ್ಸು, ಕೀರ್ತಿ ಮತ್ತು ಅಪಕೀರ್ತಿಗಳನ್ನು ಪರಿಗಣಿಸದೆ ತೆರೆಮರೆಯಲ್ಲಿ ಕೆಲಸವನ್ನು ಮಾಡುವಂತಹದ್ದು. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಹೇಗೆ ಪದಚ್ಯುತಿಗೊಳಿಸಲಾಗುತ್ತೆ ಅಂದರೆ, ಸುಪ್ರೀಂ ಕೋರ್ಟ್ನ ತನಿಖೆ ಮತ್ತು ವರದಿಯ ಆಧಾರದ ಮೇಲೆ ರಾಷ್ಟ್ರಪತಿಗಳು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಪದಚ್ಯುತಿಗೊಳಿಸ್ತಾರೆ. ಇನ್ನು ಭಾಗ ಸಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ 5 ಅಂಕದ ಪ್ರಶ್ನೋತ್ತರಗಳು, 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. 17ನೇದು ಮುಖ್ಯ ಕಾರ್ಯದರ್ಶಿಯ ಕಾರ್ಯದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ, ಮುಖ್ಯ ಕಾರ್ಯದರ್ಶಿಯ ಒಂದು ಕಾರ್ಯಗಳು ಅಂತಂದರೆ, ರಾಜ್ಯ ಸರ್ಕಾರದ ಸಚಿವಾಲಯದ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಈ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಮುಖ್ಯಮಂತ್ರಿಗಳಿಗೆ ಸಲಹೆ ನೀಡುವ ಅಧಿಕಾರ, ಸಚಿವಾಲಯದ ಸಾಮಾನ್ಯ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಕಾರ್ಯ, ಸಚಿವಾಲಯದ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳ ಕಾರ್ಯಗಳ ಮೇಲ್ವಿಚಾರಣಾ ಕಾರ್ಯ, ಹಾಗೆ ಕೆಲವು ಇಲಾಖೆಗಳ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆಯನ್ನು ಮಾಡುವಂಥದ್ದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಇತರೆ ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಇನ್ನು ಭಾರತ ಸರ್ಕಾರದಿಂದ ಪ್ರಮುಖ ಮತ್ತು ರಹಸ್ಯವಾದ ಮಾಹಿತಿಯನ್ನು ಪಡೆದುಕೊಂಡು ಮುಖ್ಯಮಂತ್ರಿಗೆ ತಲುಪಿಸುತ್ತದೆ. ಈ ರೀತಿ ರಾಜ್ಯದ ಆಡಳಿತ ಯಂತ್ರದ ಮುಖ್ಯಸ್ಥರಾಗಿದ್ದ ಮುಖ್ಯ ಕಾರ್ಯದರ್ಶಿಯು ಸಚಿವರಿಗೆ ಮತ್ತು ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳಿಗೆ ಸಲಹೆ ಮತ್ತು ಮಾರ್ಗದರ್ಶನ ನೀಡುವುದರ ಮೂಲಕ ರಾಜ್ಯಾಡಳಿತದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೆ. ಇನ್ನು ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ, ನೋಡಿ, ಜಿಲ್ಲಾಡಳಿತವು ರಾಜ್ಯದ ಪ್ರಾಥಮಿಕ ಆಡಳಿತ ಘಟಕವಾಗಿದ್ದು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿದ್ದ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಯವರು ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಈ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಅದು ಕಾನೂನು ವ್ಯವಸ್ಥೆ ಕಾಪಾಡುವುದು, ನಿಯಂತ್ರಣ ಕಾರ್ಯಗಳು, ಚುನಾವಣಾ ಕಾರ್ಯಗಳು, ಗಣತಿ ಕಾರ್ಯಗಳು, ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣಾ ಕಾರ್ಯಗಳು, ಹಾಗೆ ಕಂದಾಯದ ಕಾರ್ಯಗಳು. ಇಷ್ಟೆಲ್ಲ ಅಲ್ಲದೆ ಅಭಿವೃದ್ಧಿಯ ಕಾರ್ಯಗಳು, ಪೌರಾಡಳಿತದ ಕಾರ್ಯಗಳು, ವಿಪತ್ತು ನಿವಾರಣಾ ಕಾರ್ಯ ಹಾಗೂ ಭೂಸ್ವಾಧೀನ ಕಾರ್ಯಗಳನ್ನು ನಿರ್ವಹಿಸುವುದರೊಂದಿಗೆ ಶಿಕ್ಷಣ, ಆರೋಗ್ಯ, ಪೊಲೀಸ್, ಖಜಾನೆ, ಅಬಕಾರಿ, ನಾಗರಿಕ ಸರಬರಾಜು ಸೇರಿದಂತೆ ಎಲ್ಲ ಇಲಾಖೆಗಳ ಉಸ್ತುವಾರಿಯನ್ನು ನಿರ್ವಹಿಸ್ತಾರೆ. ಇನ್ನು ನಾಗರಿಕ ಸೇವಾ ವರ್ಗದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, ಅದು ವೃತ್ತಿನಿರತ ವರ್ಗ, ಅಧಿಕಾರಿ ಶ್ರೇಣಿ ಪದ್ಧತಿ, ಕಾಯಂ ಆಡಳಿತ, ರಾಜಕೀಯ ತಾಟಸ್ಥ್ಯ, ಅನಾಮಧೇಯತೆ, ಈ ಎಲ್ಲ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಇಷ್ಟು ನಿಮ್ಮ ಒಂದು ದ್ವಿತೀಯ PUCಯ ಘಟಕ ಪರೀಕ್ಷೆ 2ಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೆ ಪತ್ರಿಕೆಯ ಉತ್ತರವಾಗಿತ್ತು. ಧನ್ಯವಾದಗಳು.